ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಇವತ್ತು ಒಂದು ಒಳ್ಳೆ ರಸಮ್ ಅಂದರೆ ಟೊಮೆಟೊ ರಸಮ್ ತೋರಿಸ್ತಾ ಇದ್ದೀನಿ. ಈ ಟೊಮೆಟೊ ರಸಮ್ ಹೇಗೆ ಮಾಡೋದು ಹೆಂಗೆ ಅಂತ ನಾನು ಹೇಳ್ತೀನಿ ಬನ್ನಿ. ನೋಡಿ, ನಾನು ಟೊಮೆಟೊನ ಬೇಯಿಸಿ ಟೊಮೆಟೊ ಮತ್ತು ಬೇಕಂದ್ರೆ ನಾನು ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋ ಮಾಡ್ತೀನಿ. ಇವತ್ತು ಸಿಸ್ಟ್ರ್ ಮನೆಯಲ್ಲಿದ್ದೀನಿ, ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಟೊಮೆಟೊನ ಒಂದು 6-7 ಟೊಮೆಟೊನ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಜೊತೆ ಚೆನ್ನಾಗಿ ಬೇಯಿಸ್ಕೊಂಡು ಎಲ್ಲ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿ ಸಿಪ್ಪೆ ತೆಗೆದು ಈ ಥರ ನೀರು ಥರ ಮಾಡಿ ಇಟ್ಕೊಂಡಿದ್ದೀನಿ. ಈ ನೀರು ಅಂತ ತಿಳ್ಕೊಳ್ಬೇಡಿ, ಯಾಕಂದರೆ ಅದು ಎಷ್ಟು ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಬರುತ್ತೆ ನೋಡಿ. ಅದಕ್ಕೆ ನಾನು ಇವಾಗ ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ರಸಮ್ ಒಗ್ಗರಣೆಗೆ ಸಾಸಿವೆ, ಒಂಚೂರು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಹಿಂಗಿಲ್ಲ ಅಂದರೆ ಹೆಂಗೆ, ರಸಮ್ಗೆ ಹಿಂಗಿಲ್ಲ ಅಂದರೆ ಆ ರಸಮ್ ನೀವು ಮಾಡಲೇಬೇಡಿ. ಹಿಂಗೆ ಹಾಕಿದೆ, ಹಿಂಗೆ ಹಾಕಿದ ತಕ್ಷಣ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ತೆಗೆದ್ರೆ ಚೆನ್ನಾಗಿರಲ್ಲ. ಆಮೇಲೆ ಹಂಗೆ ಒಣ ಮೆಣಸಿನ್ಕಾಯಿ, ಹಂಗೆ ಕರಿಬೇವು. ನೋಡಿ ಏನು ಹಾಕಿದೆ ಹೇಳಿ, ಸಾಸಿವೆ, ಇಂಗು, ಆಮೇಲೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ ಇಷ್ಟ ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗಲಿ. ಅದಕ್ಕೆ ಆ ರಸಮ್ಗೆ ಏನೇನು ಮಸಾಲೆ ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ಇವಾಗ ಇದಕ್ಕೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಫ್ರೆಂಡ್ಸ್. ಅರಿಶಿನ ಹಾಕಲೇಬೇಕು. ಅದಕ್ಕೆ ಇವಾಗ ನೋಡಿ ಆ ರಸಮ್ಗೆ ಅರಿಶಿನ ಹಾಕ್ತೀನಿ. ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ ನಾನು. ರಸಮ್ಗೆ ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಒಂದು ಚೂರು ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಕಲರಿಗೆ ಏನು ಗೊತ್ತಾ, ಕಲರಿಗೆ ಸ್ವಲ್ಪ ಚಿಲ್ಲಿ ಪೌಡ್ರು, ಕಾಶ್ಮೀರ್ ಚಿಲ್ಲಿ ಪೌಡ್ರು ಕಲರ್ಗಿದು. ರಸಮ್ ಕಲರಿಗೆ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಬಂದು ಕಾಶ್ಮೀರ್ ಚಿಲ್ಲಿ ಪೌಡ್ರು, ಅದು ಖಾರ ಪೌಡ್ರು, ಎರಡು. ನಿಮ್ಗೆ ಅರ್ಥ ಆಯಿತಾ? ಒಂದು ಕಲರಿಗೆ, ಒಂದು ಖಾರಕ್ಕೆ. ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ, ಬೆಲ್ಲ ಪೌಡ್ರ್ ಹಾಕ್ತೀನಿ. ಬೆಲ್ಲ ಅಂದರೆ ನೋಡಿ ಈ ಥರ ಕಪ್ಪು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತೆ. ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ತೀನಿ. ಇಷ್ಟನ್ನು ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೋಡಿ. ಇವಾಗ ಚೆನ್ನಾಗಿ ಕಲಿಸಿದಾಯಿತು. ನಾನು ಹಾಕಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲ ಗೊತ್ತಾಯಿತಾ? ಒಂದು ಸ್ವಲ್ಪ ಬೆಲ್ಲ ಹಾಕಿದೆ, ಅರಿಶಿನ ಹಾಕಿದೆ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದೆ, ಮಾಮೂಲು ಖಾರ ಪುಡಿ ಒಂದು ಚೂರು ಹಾಕಿದೆ, ಅಷ್ಟೇ ಹಾಕಿದ್ದು. ಈ ಕಡೆ ಬಂದು ಇದು ಫ್ರೈ ಆಗ್ತಾಯಿದೆ ನೋಡಿ. ಇದು ಫ್ರೈ ಆಗ್ತಾಯಿದೆ ನೋಡಿ. ಕ್ಲೀನಾಗಿ ಫ್ರೈ ಆಯಿತು. ಅದಕ್ಕೇನೆ ನಾನು ಒಂದು ರಸಮ್ ಪೌಡ್ರ್ ನಾನೇ ಮಾಡ್ತೀನಿ. ಆ ರಸಮ್ ಪೌಡ್ರು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮು. ಯಾಕಂದರೆ ಇದು ಒಂದು ಫಸ್ಟೇ ನಾನು ನಮ್ಮ ಸಿಸ್ಟ್ರ್ ಮನೆಯಲ್ಲಿ ಪೌಡ್ರ್ ಮಾಡಿ ಇಟ್ಟಿದ್ದೆ. ಇದು ಏನಿಲ್ಲ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಾ ಅಷ್ಟನ್ನು ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಟಿದ್ದೆ. ಆ ರಸಮ್ ಪೌಡ್ರು ಇದರಲ್ಲಿ ಹಾಕ್ತೀನಿ. ಎಣ್ಣೆಗೆ ರಸಮ್ ಪೌಡ್ರಿ ಹಾಕಿದಾಯಿತು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಾಡಿ ಫ್ರೆಂಡ್ಸ್. ಆಮೇಲೆ ಫಿಶ್ ಫ್ರೈ, ಚಿಕನ್ ಫ್ರೈ, ಮಟನ್ ಫ್ರೈ ಮಾಡಿ ಏನು ಟೇಸ್ಟ್ ಇರುತ್ತೆ ಅಂದರೆ, ಇನ್ನೂ ನನ್ನನ್ನೇ ಕೇಳ್ತೀರ ಕಾಲ್ ಮಾಡಿ ಹೇಗೆ ಮಾಡೋದು ಇನ್ನೊಂದು ಸಲ ಹೇಳಿ ಅಂತ. ಯಾಕಂದರೆ ನನ್ನ ಇಡೀ ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಮಾಡೋ ರಸಮ್ ಅಂದರೆ ತುಂಬ ಇಷ್ಟ. ಇವಾಗ ಇದು ಆಗಿದೆ, ಇದನ್ನು ತೆಗೆದು ಇದಕ್ಕೆ ಹಾಕ್ತೀನಿ ನೋಡಿ. ಇದಕ್ಕೆ ಹಾಕ್ತೀನಿ, ಚೆನ್ನಾಗಿ ಆಡಿಸಿ ಕೆಳಗಡೆ ಕೂತ್ಕೊಳ್ಳುತ್ತೆ ನೋಡಿ. ಹಾಕಿದ್ದೀನಿ ನೋಡಿ, ಇವಾಗ ಹಾಕಿದೆ. ನನ್ನ ಫ್ರೆಂಡ್ಸ್ ಎಷ್ಟು ಫ್ರೆಂಡ್ಸ್ ಇದ್ದಾರೋ ನೀವು ನಂಬಿಬಿಡಿ, ಅವ್ರ ಮನೇಲಿ ಏನೋ ಫಂಕ್ಷನ್ ಆದರೆ ಸವಿತಾ ಸ್ವಲ್ಪ ಬೇಗ ಬಂದು ಸ್ವಲ್ಪ ರಸಮ್ ಮಾಡಿಕೊಡು ಅಂತಾರೆ. ಇಲ್ಲ ನನ್ನ ಮನೆಗೆ ಊಟಕ್ಕೆ ಬಂದರೆ ಏನಂತಾರೆ ಅಂದರೆ, ಸವಿತಾ ನಿಮ್ಮ ಮನೆಗೆ ಬರ್ತೀವಿ, ಒಂದು ಫಿಶ್ ಫ್ರೈ, ಚಿಕನ್ ಫ್ರೈ, ಇಲ್ಲಾಂದರೆ ಏನಾದರೂ ಮಾಡಿ ಒಂದು ರಸಮ್ ಮಾಡು, ರಸಮ್ ಮಾತ್ರ ಬೇಕೇ ಬೇಕಂತಾರೆ. ನನ್ನ ರಸಮ್ ಅಷ್ಟು ಖುಷಿ. ನಾನು ಹೊಗಳೋದಲ್ಲ, ಬೇಕಾದರೆ ನೀವು ನನ್ನ ಫ್ರೆಂಡ್ಸ್ ಯಾರು ಗೊತ್ತಿರಲ್ಲ ಅನಿಸುತ್ತೆ ನೋಡಿ. ಇವಾಗ ಲಾಸ್ಟಲ್ಲಿ ಅದಕ್ಕೆ ಕೊತ್ತಂಬರಿ ಇಲ್ಲ ಅಂದರೆ ಹಾಗಲ್ಲ, ಕೊತ್ತಂಬರಿ ಹಾಕಲೇಬೇಕು. ಕೊನೆಯಲ್ಲಿ ನಾನು ಕೊತ್ತಂಬರಿ ಹಾಕಿ ಕ್ಲೀನಾಗಿ ಆಡಿಸ್ತೀನಿ ನೋಡಿ. ಏನು ಚೆನ್ನಾಗಿ ಕಾಣುತ್ತೆ ಅಲ್ಲ ತಿಳಿ ಸಾರು. ಅಯ್ಯೋ, ಅನ್ನಕ್ಕಂತೂ ಎಷ್ಟು ಚೆನ್ನಾಗಿರುತ್ತೋ, ಹಂಗೆ ಕುಡಿಬೋದು. ಗ್ಲಾಸಲ್ಲಿ ಹಾಕಿ ಕುಡಿತಾಯಿದ್ರೆ ಸೂಪ್ ಥರ ಇರುತ್ತೆ ನೋಡಿ. ಇವಾಗ ಈ ಥರ ಎಲ್ಲ ಹಾಕಿದಾಯ್ತು, ಇನ್ನೇನು ಹಾಕೋಂಗಿಲ್ಲ ಫ್ರೆಂಡ್ಸ್. ಇಷ್ಟೇ ಸಿಂಪಲ್. ನಾನು ಅಂಗಡಿ ರಸಮ್ ಪೌಡು ಅದು ಇದು ಏನು ಹಾಕಲ್ಲ. ಇದು ಸಿಂಪಲ್ ನೋಡಿ. ಎಷ್ಟು ಚೆನ್ನಾಗಿ ರಸಮ್ ಮಾಡಿ ತೋರಿಸಿ, ರಸಮ್ ಮಾಡಿ ತೋರಿಸಿ ಅಂತ ತುಂಬ ಜನ ಕೇಳಿದ್ದಾರೆ. ಅದರಿಂದ ಈ ರಸಮ್ ಮಾಡ್ತಾಯಿದ್ದೀನಿ. ನೀವು ಫುಲ್ಲು ವೀಡಿಯೋ ನೋಡಿ, ದಯವಿಟ್ಟು ಎಲ್ಲರಿಗೂ ನೀವು ಆದಷ್ಟು ಶೇರ್ ಮಾಡಿ. ಇವಾಗ ನಾನು ಏನು ಮಾಡ್ತೀನಿ, ಇವಾಗ ಒಂದು 2 ನಿಮಿಷ ಮೇಲೆ ನೊರೆ ಬರಬೇಕು, ಕುದಿಬಾರ್ದು. ಕುದ್ರೆ ರಸ ಟೇಸ್ಟ್ ಇರಲ್ಲ. ರಸ ಕುದೀಲಿ ಬನ್ನಿ ಫ್ರೆಂಡ್ಸ್. ಇವಾಗ ಕೊನೆಗೂ ನನ್ನ ರಸಮ್ ರೆಡಿಯಾಗಿದೆ. ಅದು ಯಾವ ರೀತಿ ರೆಡಿಯಾಗಿದೆ, ಹೇಗಾಗಿದೆ ಅಂತ ನೋಡೋಣ ಬನ್ನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ನೀವು ಇದನ್ನು ಕುದಿಸಬಾರ್ದು. ಫಸ್ಟ್ ಟೈಮ್ ರಸ ಮಾಡುವಾಗ ಕುದಿಸಬಾರ್ದು. ಸುಮ್ಮನೆ ಈ ಥರ ನೊರೆ ನೊರೆ ಬರುತ್ತಲ್ಲ, ನೊರೆ ನೊರೆ ಬರುವಾಗ ಅದನ್ನು ಆಫ್ ಮಾಡಬೇಕು. ಕುದಿಸಿದ್ರೆ ಟೇಸ್ಟ್ ಹೊರ್ಟೋಗುತ್ತೆ. ನೋಡಿ, ಇವಾಗ ನೀವೆಲ್ಲ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆಗಿದೆ. ಇದೇ ಥರ ನಾನು ಹೇಗೆ ಏನೇನು ಹಾಕಿದ್ದೀನಿ ಅದು ಹಾಗೆ ಮಾಡಿ ಆಮೇಲೆ ನನಗೆ ಕಮೆಂಟಲ್ಲಿ ಹಾಕಿ ಹೇಗಿತ್ತು ನನ್ನ ರಸಮ್ ಅಂತ. ಇವಾಗ ಇದನ್ನು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಹಂಗೆ ಸ್ವಲ್ಪ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತೀನಿ. ಬಿಸಿ 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 ಕೆಮ್ಮು ಆಗಿದೆಯಾ, ನೆಗಡಿ ಆಗಿದೆಯಾ, ಇದನ್ನ ಇವಾಗ ಬಿಸಿ ಬಿಸಿ ಕುಡೀರಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿದೆ. ನನ್ನ ರಸಮ್ ಹೇಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಯಾರೆಲ್ಲ ನನ್ನ ಇಷ್ಟೊತ್ತು ನನ್ನ ವಿಡಿಯೋ ರಸಮ್ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.